ಪ್ರತಿಭೆಗೆ ಪ್ರೋತ್ಸಾಹ ಐಐಟಿ ಸಾಧಕ ವಿದ್ಯಾರ್ಥಿ ವಿಕಾಸ್ ಚಿಮ್ಮಲಗಿಗೆ ಗೌರವ ಸನ್ಮಾನ. ತಾಳಿಕೋಟೆ ತಾಲೂಕಿನ ಮುಕಿಹಾಳ ಸಮೀಪದ ಯುನಿಕ್ ಸೈನ್ಸ್ ಪಿಯು ಕಾಲೇಜಿನಲ್ಲಿ ಐಐಟಿ ಆಯ್ಕೆಯಾದ ವಿದ್ಯಾರ್ಥಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಸಾಹಿತಿ ಖ್ಯಾತ ವಾಗ್ಮಿ ಶ್ರೀ ಅಶೋಕ್ ಹಂಚಲಿ ಅವರು, ಒಂದು ಮಣ್ಣಿನ ಗಡಿಗೆಯಲ್ಲಿ ಮೊಸರು ಹಾಕಿದರೆ ಅದು ಮೊಸರು ಗಡಿಗೆಯಾಗುತ್ತದೆಯೋ ಅದೇ ಗಡಿಗೆಯಲ್ಲಿ ಮುಸುರಿ ಹಾಕಿದರೆ ಅದು ಮುಸುರಿ ಗಡಿಗೆಯಾಗುತ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ತಮ್ಮೊಳಗೆ ವಿದ್ಯೆ, ಧ್ಯಾನ, ಆಧ್ಯಾತ್ಮಿಕತೆ, ಶಾಂತಿ ಮತ್ತು ಸಹಬಾಳ್ವೆ ಎಂಬ ಗುಣಗಳನ್ನು ಬೆಳೆಸಿಕೊಂಡು ಆದರ್ಶ ವ್ಯಕ್ತಿಗಳಾಗಬೇಕು. ಸಿಟ್ಟು, ಅಹಂಕಾರ, ಅಸೂಯೆ ಹಾಗೂ ಕೆಟ್ಟ ಆಲೋಚನೆಗಳಿಂದ ದೂರವಿಟ್ಟು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಐಐಟಿ ಆಯ್ಕೆಯಾದ ವಿದ್ಯಾರ್ಥಿಗೆ ಹಾಗೂ ಪಿಯುಸಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಕಾಲೇಜಿನ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಪ್ರೋತ್ಸಾಹಿಸುವುದರಿಂದ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ಉನ್ನತ ಗುರಿಗಳನ್ನು ಸಾಧಿಸಲು ಪ್ರೇರಣೆ ದೊರೆಯುತ್ತದೆ ಎಂದು ಕ್ಷೇತ್ರ ಸಮನ್ವಯಾಧಿಕಾರಿಯಾದ ಆರ್.ಬಿ. ದುಮ್ಮೂರ್ಮಠ್ ಅವರು ಮಾತನಾಡಿದರು. ಈ ಸಂಸ್ಥೆಯ ವ್ಯಾಪಾರಿ ಮನೋಭಾವವಿಲ್ಲದೆ ಕೇವಲ ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲಗೊಳಿಸುವ ಉದ್ದೇಶದಿಂದ ಆರಂಭಿಸಲಾಗಿದೆ. ಇಲ್ಲಿ ಬೋಧಕರಾಗಿ ಸೇವೆ ಸಲ್ಲಿಸುತ್ತಿರುವವರು ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ವಿದ್ಯಾರ್ಥಿಗಳ ಈ ಅದ್ಭುತ ಸಾಧನೆಗೆ ಅವರನ್ನು ನಾವು ಅಭಿನಂದಿಸುತ್ತೇವೆ ಎಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರಾಂಶುಪಾಲರಾದ ಸಂಗಣ್ಣ ಗುರುಗಳು ತಿಳಿಸಿದರು. ವೇದಿಕೆಯ ಮೇಲೆ ವೈದ್ಯರಾದ ಶ್ರೀ ಮೋಹನ್ ಚಂದ್ ಹುದ್ದಾರ್, ಪ್ರಕಾಶ್ ಸುರಪುರ್, ಎಎಂ ಮೂಲಿಮನಿ, ವಿದ್ಯಾಧರ್ ಯಾತಗಿರಿ, ಸಂಪನ್ಮೂಲ ಶಿಕ್ಷಕರಾದ ಜಿಪಿ ಧನಪಾಲ್, ಕೋಆರ್ಡಿನೇಟರ್ ಆದ ಸಮೀರ್ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮೇಘನಾ ಸಜ್ಜನ್ ನಿರೂಪಿಸಿದರು. ಟಿಸಿ ಸಜ್ಜನ್ ಶಿಕ್ಷಕರು ಸ್ವಾಗತಿಸಿದರು. ಶ್ರೀಮತಿ ಮಂಜುಳಾ ಶಿಕ್ಷಕರು ವಂದಿಸಿದರು. ಕಾಲೇಜಿನ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಮೇಶ್ ದಲ್ಲಾಳಿ, ಆರ್ಸಿ ನ್ಯೂಸ್ ಕನ್ನಡ ವಾಹಿನಿ, ತಾಳಿಕೋಟೆ. ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಹಾಗೂ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ ಕೋರುತ್ತೇನೆ. They are here and we have got a good faculty this year, no doubt, and they will dedicate their life and their everything, whatever they have, and it is your duty to grab the knowledge that is there in their head. And the faculty is excellent and extraordinary, no doubt. Please sir, sir, come here, front side, so that the camera will catch your face. ಪ್ರಥಮ ಪಿಯು ವಿಜ್ಞಾನ ಪ್ರವೇಶ ಕೋರಿ ಬಂದಿರತಕ್ಕಂಥ ನೂತನ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಸಮಾರಂಭ. ಅದರ ಜೊತೆಗೆ ಕಳೆದ ಸಾಲಿನಲ್ಲಿ ಬೋರ್ಡ್ ಎಕ್ಸಾಮ್ನಲ್ಲಿ ಮತ್ತು JEE ಎಕ್ಸಾಮ್ನಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಸಾಧನೆಗೈದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಇದರಲ್ಲಿದೆ. ಅದರ ಜೊತೆಗೆ 6ನೇ ತರಗತಿ ಈ ವರ್ಷದಿಂದ ಆರಂಭಗೊಂಡಿರತಕ್ಕಂಥ ಆಂಗ್ಲ ಮಾಧ್ಯಮದ 6ನೇ ತರಗತಿಯ ವಿದ್ಯಾರ್ಥಿನಿಯರಿಗೂ ಕೂಡ ಸಂಸ್ಥೆಯ ವತಿಯಿಂದ ತಮ್ಮೆಲ್ಲರ ಪರವಾದ ಪ್ರೀತಿಯ ಸ್ವಾಗತ ಕಾರ್ಯಕ್ರಮ ಇದಾಗಿದ್ದು, ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೂ, ಜೊತೆಗೆ ದ್ವಿತೀಯ PU ಹಾಗೂ ಪ್ರಥಮ PU ಎಲ್ಲ ವಿದ್ಯಾರ್ಥಿನಿಯರಿಗೆ, 6ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ, ಇವತ್ತಿನ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿರುವಂತಹ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ಸಜ್ಜನ್ ಸರ್ ಅವರಿಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮ Jyoti Bhakti Jnana Jyoti
ಒಂದು ಏಳಿಗೆಯ ಜೀವನ ಲಭಿಸಲಿ ಎನ್ನುವಂಥ ಧ್ಯೇಯೋದ್ದೇಶದೊಂದಿಗೆ ಪ್ರಾರ್ಥನಾ ಶಿಕ್ಷಣ ಸಂಸ್ಥೆ ಮೂಗ್ಯಾಳದಲ್ಲಿ ಆರಂಭಗೊಳ್ಳುತ್ತೆ. ಕೇವಲ 2.5 ವರ್ಷಗಳ ಹಿಂದುಗಡೆ ಈ ಜಮೀನನ್ನು ಖರೀದಿ ಮಾಡಿ ಕಟ್ಟಡ ನಿರ್ಮಾಣ ಮಾಡಿ ಇಲಾಖೆಯ ಅನುಮತಿಯನ್ನು ಪಡೆದು ಈ ಏನು ಇವತ್ತು ಸನ್ಮಾನ ಒಳಗಾಗ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳ ಪಾಲಕರನ್ನು ನಾವು ಮೊದಲಿಗೆ ಮೆಚ್ಚಬೇಕಾಗ್ತದೆ. ಅವರಿಗೆ ಜೋರಾದ ಚಪ್ಪಾಳೆಗಳನ್ನು ತಾವೆಲ್ಲ ನೀಡಬೇಕು. ಕಾರಣ ಏನು ಅಂತಂದರೆ ಪ್ರಪ್ರಥಮವಾಗಿ ಆರಂಭಗೊಳ್ತಿರ್ತಕ್ಕಂಥ ಈ ಒಂದು ಕಾಲೇಜಿಗೆ ನಮ್ಮ ಮೇಲೆ ಎಲ್ಲ ನಿರ್ದೇಶಕ ಮಂಡಳಿಯ ಮೇಲೆ ವಿಶ್ವಾಸ ಇಟ್ಟು ಅವರು ತಮ್ಮ ಮಕ್ಕಳನ್ನು ಇಲ್ಲಿಗೆ ಕಳಿಸಿಕೊಟ್ರಲ್ಲ, ನಾವು ಎಂದೆಂದಿಗೂ ಕೂಡ ಅವರಿಗೆ ಚಿರಋಣಿಗಳಾಗಿರ್ತೇವೆ. ಆ ವಿದ್ಯಾರ್ಥಿಗಳು ಅಷ್ಟೇ, ನಾವು ಅವರನ್ನು ಏನೋ ತಿಳ್ಕೊಂಡಿದ್ವಿ. ಯಾಕಂದರೆ ಕ್ರೀಮಿ ಲೇಯರ್ ಅಂತ ಏನು ಹೇಳ್ತೀವಿ, ಅವರೆಲ್ಲ ದೂರ ಹೋಗಿ ಹೇಳಿದ್ದಾರೆ, ಹೇಗೆ ಎಂಥವ್ರು ಸಿಗ್ತಾರೋ ಹೇಗೆ ಮಾಡೋದು, ಹೊಸ ಕಾಲೇಜು ಒಂದು ಒಳ್ಳೆಯ ಒಂದು ಹೆಸರನ್ನು ಗಳಿಸಬೇಕು, ನ್ಯಾಯ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚಿಸ್ತಾ ಇದ್ದಾಗ ನಿಜವಾಗ್ಲೂ ಕೂಡ ನಮಗೆ ಸಹಕಾರ ನೀಡಿರ್ತಕ್ಕಂಥವರು ಹುಬ್ಬಳ್ಳಿಯ ಮೈಲ್ಸ್ ಅಕಾಡೆಮಿಯ ದೀಪಕ್ ಹಿರೇಮಠ್ ಸರ್ ಅವರು ಅತ್ಯುತ್ತಮವಾಗಿರ್ತಕ್ಕಂಥ ಕೋಟಾದಿಂದ ದೆಹಲಿಯಿಂದ ಅಂಕುರ್ ತ್ಯಾಗಿ ಅಂತ ಹೇಳಿ, ಆಮೇಲೆ ಸಹದೇವ್ ಸರ್ ಅವರು, ಅನಸೂಯ ಮೇಡಮ್ ಅವರು, ಬೇರೆ ಬೇರೆ ರಾಜ್ಯಗಳಿಂದ ತೆಲಂಗಾಣ, ಮಹಾರಾಷ್ಟ್ರ, ದೆಹಲಿ ಗಡಿಯಿಂದ ಆ ಎಲ್ಲ ಫ್ಯಾಕಲ್ಟಿ ನಮಗೆ ಕಳಿಸ್ಕೊಟ್ರು. ನಾವು ಏನು ನಮ್ಮ ಕೈಲಿಂದ ಸಾಧ್ಯ ಆಗುತ್ತೋ ಆ ಮ್ಯಾಕ್ಸಿಮಮ್ ಗರಿಷ್ಠ ಪ್ರಮಾಣದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ನಮ್ಮ ಇತಿಮಿತಿಯಲ್ಲಿನೇ ಭಾಳಷ್ಟು ಶ್ರಮವನ್ನು ಹಾಕುವುದರ ಪ್ರಯುಕ್ತವಾಗಿ ಇವತ್ತು ರಿಸಲ್ಟ್ ನಮ್ಮ ಮುಂದಿದೆ. ನಾವೆಲ್ಲ ಕೂಡ ಹೆಮ್ಮೆ ಪಡುವಂತಾಗಿದೆ.